ನಿಮ್ಮನ್ನ ಬೇಕಂತಲೇ ಕೆಣಕುವಂತಹ ಕೆಟ್ಟ ವ್ಯಕ್ತಿಗಳಿಗೆ ನಿಮ್ಮ ಉತ್ತರ ಕೋಪವಲ್ಲ, ಶಾಪವಾಗಿ ಇರಬೇಕು. ಯಾರನ್ನು ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡಿ, ಏಕೆಂದರೆ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರೇ ಹೆಚ್ಚು. ಭಗವಂತನಿಗೆ ಸಲ್ಲಿಸಿರುವಂತಹ ಪೂಜೆ, ಸೇವೆ ಯಾವತ್ತೂ ಕೂಡ ವ್ಯರ್ಥವಾಗುವುದಿಲ್ಲ. ಒಂದಲ್ಲ ಒಂದು ರೂಪದಲ್ಲಿ, ಒಂದಲ್ಲ ಒಂದು ದಿನ ಅದು ನಿಮ್ಮನ್ನ ಕಾಪಾಡಿಯೇ ಕಾಪಾಡುತ್ತದೆ. ಎಲ್ಲದಕ್ಕೂ ಒಂದು ಕಾಲ ಕೂಡಿ ಬರಲೇಬೇಕು. ತಾಳ್ಮೆಯಿಂದ ಇರು, ಆಗ ನಿನಗಾಗಿ ಇರುವಂತಹ ಅನ್ಯಾಯಕ್ಕೆಲ್ಲ ಉತ್ತರ ಎನ್ನುವುದು ಸಿಕ್ಕೇ ಸಿಗುತ್ತದೆ. ಕಾಲಚಕ್ರ ಎನ್ನುವುದು ಯಾರಿಗೂ ಕೂಡ ಬಿಡುವುದಿಲ್ಲ. ಈ ಕಾಲಚಕ್ರದಲ್ಲಿ ಯಾರು ಏನನ್ನ ಮಾಡುತ್ತಾರೆಯೋ ಅದಕ್ಕೆ ಪರಿಹಾರವನ್ನ ಅನುಭವಿಸಿಯೇ ತೀರಬೇಕಾಗುತ್ತದೆ. ನಿಮಗೆಲ್ಲರಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತಕ್ಕೆ ಆಧಾರದ ಸ್ವಾಗತ ಸುಸ್ವಾಗತ. ಪ್ರಿಯ ಬಂಧುಗಳೇ, ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ, ಹಾಗೂ ನಮ್ಮ ಈ ಒಂದು ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಎಂದು ಬಯಸುತ್ತಾ ಬನ್ನಿ. ದಿನದಲ್ಲಿ ಒಮ್ಮೆಯಾದರೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವನ್ನು ಕೇಳಿ ನಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳೋಣ. ಎಲ್ಲದಕ್ಕೂ ಕೂಡ ಒಂದು ಕಾಲ ಕೂಡಿ ಬರಲೇಬೇಕು. ಅಲ್ಲಿಯವರೆಗೆ ತಾಳ್ಮೆಯಿಂದ ಇರು, ಆಗ ನಿನಗಾಗಿರುವಂತಹ ಅನ್ಯಾಯಕ್ಕೆ ಉತ್ತರ ಸಿಕ್ಕೇ ಸಿಗುತ್ತದೆ. ನಿನ್ನೆದುರು ನಿಂತು ಮಾತನಾಡುವಂತಹ ಧೈರ್ಯ ಇಲ್ಲದೆ ಇರುವಂತಹ ಪುಣ್ಯಗಳೇ ನಿನ್ನ ಬೆನ್ನ ಹಿಂದೆ ಮಾತನಾಡುವುದಕ್ಕೆ ಶುರು ಮಾಡುತ್ತಾರೆ. ಅಂಥವರ ಬಗ್ಗೆ ಹೆದರಿಕೊಂಡು ನೀನು ಏಕೆ ಸಮಯವನ್ನು ವ್ಯರ್ಥ ಮಾಡುತ್ತೀಯಾ? ನಿನ್ನ ಸಮಯವನ್ನು ನೀನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವುದನ್ನು ಕಲಿತುಕೋ. ದೇವರಿದ್ದಾನೆ, ಎಲ್ಲವನ್ನ ಗಮನಿಸುತ್ತಾ ಇದ್ದಾನೆ. ದೇವರನ್ನ ನಂಬಿ ಜೀವನವನ್ನ ಮಾಡಿ, ಮನುಷ್ಯರನ್ನ ನಂಬಿ ಅಲ್ಲವೇ ಅಲ್ಲ. ಏಕೆಂದರೆ ಮನುಷ್ಯನಿಗೆ ನಿಯತ್ತು ಇಲ್ಲ, ಎಲ್ಲರೂ ಸ್ವಾರ್ಥಿಗಳೇ. ಆದರೆ ದೇವರನ್ನ ನಂಬಿದವರಿಗೆ ಕಷ್ಟ ಕಾಲದಲ್ಲಿ ನಮ್ಮನ್ನ ಯಾವತ್ತಿಗೂ ಕೂಡ ಕೈ ದೇವರು ಬಿಡುವುದೇ ಇಲ್ಲ. ಇಲ್ಲಿ ನಾವು ಯಾರಿಗೆ ಒಳ್ಳೆಯದನ್ನು ಬಯಸುತ್ತೇವೆಯೋ ಇಲ್ಲವೋ, ಆದರೆ ಖಂಡಿತವಾಗಿಯೂ ಕೂಡ ಕೆಟ್ಟವರಿಗೆ ನಾವು ಒಳ್ಳೆಯದನ್ನು ಬಯಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಕಾಲಚಕ್ರ ಎನ್ನುವುದು ಇದೆ. ಯಾರು ಕೆಟ್ಟದ್ದನ್ನು ಮಾಡುತ್ತಾರೆಯೋ ಅವರಿಗೆ ಸಮಯ ಎನ್ನುವುದು, ಸಂದರ್ಭ ಎನ್ನುವುದು ಒದಗಿ ಬಂದಾಗ ಅವರ ಕೆಟ್ಟತನದಿಂದಲೇ ಅವರು ತಮ್ಮ ಜೀವನವನ್ನು ಸರ್ವನಾಶ ಮಾಡಿಕೊಳ್ಳುತ್ತಾರೆ. ನೊಂದವರಿಗೆ ಕೃಷ್ಣನ ಮಾತುಗಳನ್ನು ಒಮ್ಮೆಯಾದರೂ ಕೂಡ ಕೇಳಲೇಬೇಕು. ಏಕೆಂದರೆ ದುಃಖದಲ್ಲಿ ಇದ್ದಾಗ ದೇವರ ಮೇಲೆ ನಂಬಿಕೆಯನ್ನು ಕಳೆದುಕೊಳ್ಳಬಾರದು. ಏಕೆಂದರೆ ದೇವರು ನಿನ್ನ ಸುಖ ಮತ್ತು ದುಃಖ ಎರಡರಲ್ಲಿಯೂ ಕೂಡ ಇರುತ್ತಾನೆ. ನಿಮಗೆ ಜೀವನದ ಎಲ್ಲ ಬಾಗಿಲುಗಳು ಮುಚ್ಚಿ ಹೋಗಿ ಭಯ ಎನ್ನುವುದು ಆವರಿಸಿಕೊಂಡಿದೆ ಅಂದರೆ ನನ್ನ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಇದ್ದಾನೆ ಅಂದುಕೊಳ್ಳಿ. ಸಮಸ್ಯೆಗಳು ತಾನಾಗಿಯೇ ಪರಿಹಾರ ಆಗುವುದನ್ನು ನಾವು ನೋಡಬಹುದು. ನಿಮ್ಮ ಆಸೆ ಕನಸುಗಳು ನುಚ್ಚು ನೂರಾದಾಗ ನೀವು ಇನ್ನೇನು ಕೆಳಗೆ ಬೀಳುತ್ತಾ ಇದ್ದೀರಿ ಎಂದು ಅನಿಸಿದಾಗ ನೆನಪಿನಲ್ಲಿ ಇರಲಿ, ನಿಮ್ಮನ್ನು ಹೀಗೆ ಕೆಳಗೆ ಬೀಳಿಸುವಂತಹ ಕುತಂತ್ರಗಳು ನಿಮ್ಮ ಬೆನ್ನ ಹಿಂದೆ ನಿಮ್ಮ ಸಂಬಂಧಿಕರಿಂದಲೇ ಆಗಿರಬಹುದು. ಹಾಗಾಗಿ ಇಂದಿನ ದಿನಮಾನಗಳಲ್ಲಿ ನಾವು ಬೇರೆಯವರನ್ನು ನೋಡಿ, ಬೇರೆಯವರನ್ನು ನಂಬಿ ಜೀವನವನ್ನು ಬೇಕಾದರೆ ಮಾಡಬಹುದು. ಆದರೆ ಈ ಸಂಬಂಧಿಗಳು ಅನಿಸಿಕೊಂಡವರು ಖಂಡಿತವಾಗಿಯೂ ಕೂಡ ವಿಷಘಾತಕರೇ ಆಗಿದ್ದಾರೆ. ಎಲ್ಲಿ ನಮಗೆ ಗೌರವ ಎನ್ನುವುದು ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಅಲ್ಲಿಂದ ನಾವೇ ದೂರ ಸರಿದು ಬಿಡಬೇಕು. ಅದು ಒಬ್ಬರ ಮನೆಯಾದರೂ ಕೂಡ ಸರಿ, ಒಬ್ಬರ ಮನಸ್ಸಾದರೂ ಕೂಡ ಸರಿಯೇ. ಕಷ್ಟದ ದಿನಗಳಲ್ಲಿ ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ಎಲ್ಲವೂ ಒಂದು ಕಾರಣಕ್ಕಾಗಿಯೇ ಸಂಭವಿಸುತ್ತದೆ. ಜೊತೆಗೆ ಪರಿಹಾರವೂ ಕೂಡ ಸಿಕ್ಕೇ ಸಿಗುತ್ತದೆ. ಆತಂಕವನ್ನ ಪಡುವಂತಹ ಅಗತ್ಯವೇ ಇಲ್ಲ. ಯಾರ ವಿಷಯದಲ್ಲಿಯೂ ಕೂಡ, ಯಾವ ಒಂದು ವಿಷಯದಲ್ಲಿಯೂ ಕೂಡ ಅತಿಯಾದ ಆತ್ಮವಿಶ್ವಾಸ, ನಂಬಿಕೆ, ಪ್ರೀತಿ ಒಳ್ಳೆಯದಲ್ಲ. ಏಕೆಂದರೆ ಯಾರು ಯಾವಾಗ ಹೇಗೆ ಬದಲಾಗುತ್ತಾರೆ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ನೋಡಿ. ನೆನಪಿರಲಿ, ಸಮಯ ಮತ್ತು ಸಲಹೆ ಎಷ್ಟು ಬೇಕೋ ಅಷ್ಟನ್ನೇ ಕೊಡಬೇಕು. ಅತಿಯಾದರೆ ಸಲಹೆಯ ಜೊತೆಗೆ ಸಮಯಕ್ಕೂ ಕೂಡ ಬೆಲೆ ಇರುವುದಿಲ್ಲ. ನೀನು ಅವಮಾನಗಳ ಬೆಂಕಿಯಲ್ಲಿ ಬೆಂದಷ್ಟು ಗಟ್ಟಿಯಾಗುತ್ತಾ ಹೋಗುವೆ. ಕುಗ್ಗಬೇಡ. ನಿನ್ನ ಮನಸ್ಸು ಕುಗ್ಗಿದರೆ ಮಾತ್ರ ಅವಮಾನಗಳು ನಿನ್ನ ಹೃದಯವನ್ನು ಅಲ್ಲಾಡಿಸಿ ಬಿಡುತ್ತದೆ. ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಟುಕೊಂಡು ನಿನ್ನ ಜೀವನ ನಿರ್ವಹಣೆಯನ್ನು ಮಾಡುವುದನ್ನು ಕಲಿತುಕೋ. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳಲ್ಲಿ ಮೌನವಾಗಿ ಇರುವುದರಿಂದಲೇ ಸಮಸ್ಯೆಗಳು ತಾನಾಗಿಯೇ ಪರಿಹಾರ ಆಗುತ್ತದೆ. ಹಾಗಾಗಿ ಜೀವನದಲ್ಲಿ ಮೌನವಾಗಿ ಇರುವುದನ್ನು ಮನುಷ್ಯನು ಕಲಿಯಬೇಕು. ಭಗವಂತನಿಂದ ಜೀವನದಲ್ಲಿ ಒಮ್ಮೆಯಾದರೂ ಕೂಡ ಸಮಸ್ಯೆಗಳು ಬಂದಾಗ ಭಗವಂತನನ್ನ ಬೇಡಿಕೊಳ್ಳುವುದನ್ನು ಕಲಿತುಕೊಳ್ಳಿ.
ನೀವು ಭಗವಂತನಿಂದ ಭಗವಂತನನ್ನ ಬೇಡಿಕೊಂಡವರಿಗೆ ಮತ್ತೆ ಏನೂ ಕೂಡ ಬೇಡಿಕೊಳ್ಳುವಂತಹ ಅವಶ್ಯಕತೆಯೇ ಇರುವುದಿಲ್ಲ. ದಾರಿ ಎನ್ನುವುದು ತಾನಾಗಿಯೇ ಕಾಣುವುದು. ದೇವರನ್ನ ದೂರಬೇಡಿ, ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿಮಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿ ಮಾಡಿರಬಹುದು. ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಗಳು ನಿಮ್ಮ ಕೈ ಮೀರಿ ಹೋದಾಗ ತಾಳ್ಮೆಯಿಂದ ಇರುವುದೇ ಒಳ್ಳೆಯದು. ಏಕೆಂದರೆ ಪರಿಸ್ಥಿತಿಗಳು ಬದಲಾದರೆ ಹೋದರೂ ಕೂಡ ನಿಮ್ಮ ಮನಸ್ಥಿತಿಯನ್ನು ನೀವು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡುವುದನ್ನು ಕಲಿತುಕೊಳ್ಳಬೇಕು. ಮನುಷ್ಯ ಏನೇ ನಡೆದರೂ ಕೂಡ ಸಂತೋಷವಾಗಿ ಇರುವುದನ್ನು ಕಲಿತುಕೊಳ್ಳಬೇಕು. ಏಕೆಂದರೆ ಕೊಡುವ ಮೊದಲು ದೇವರು ಎಲ್ಲವನ್ನೂ ಕೂಡ ಪರೀಕ್ಷೆಗೆ ಒಳಪಡಿಸುತ್ತಾನೆ. ಒಳ್ಳೆಯದನ್ನು ಕೊಟ್ಟು ನೋಡುತ್ತಾನೆ, ಕೆಟ್ಟದ್ದನ್ನು ಬಯಸಿಯೂ ಕೂಡ ನೋಡುತ್ತಾನೆ. ಆ ಒಳ್ಳೆಯದನ್ನು ಮತ್ತು ಕೆಟ್ಟದ್ದನ್ನು ನೀನು ಹೇಗೆ ಸ್ವೀಕರಿಸುತ್ತೀಯಾ ಎನ್ನುವುದರ ಮೇಲೆ ನಿನ್ನನ್ನು ಮೇಲೆ ಎತ್ತಬೇಕೋ ಅಥವಾ ನಿನ್ನನ್ನು ಮತ್ತೆ ಸಂಕಷ್ಟಕ್ಕೆ ಸಿಲುಕಬೇಕೋ ಅಥವಾ ಸಿಲುಕಿಸಬೇಕೋ ಎನ್ನುವುದನ್ನು ದೇವರು ನಿರ್ಧರಿಸುತ್ತಾನೆ. ಹಾಗಾಗಿ ಕೆಟ್ಟದ್ದೇ ಆಗಲಿ, ಸಮಸ್ಯೆಗಳೇ ಆಗಲಿ, ದುಃಖಗಳೇ ಆಗಲಿ, ಏನೇ ಬಂದರೂ ಕೂಡ ಸಮಾನ ಮನಸ್ಥಿತಿಯಿಂದ ಸ್ವೀಕರಿಸುವುದನ್ನು ಮನುಷ್ಯ ಕಲಿಯಬೇಕು. ಮನುಷ್ಯ ಯಾವತ್ತೂ ಕೂಡ ಶ್ರೀಗಂಧ ಮರದ ಹಾಗೆ ಬದುಕಬೇಕು. ಅದು ಕತ್ತರಿಸಿದ್ದಷ್ಟು ಸಿಹಿಯನ್ನೇ, ಸುಗಂಧವನ್ನೇ ನೀಡುತ್ತದೆ. ಯಾರು ಎಷ್ಟೇ ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನ ಕಾಪಾಡಲು ಭಗವಂತ ಸದಾ ನಿಮ್ಮೊಂದಿಗೆ ಇದ್ದೇ ಇರುತ್ತಾನೆ ಎನ್ನುವುದನ್ನು ಮರೆಯಲೇಬಾರದು. ನೀವು ಸಂತೋಷವಾಗಿ ಇರಲು ಬಯಸಿದರೆ ಮೊದಲು ನಿಮ್ಮ ಹೃದಯಕ್ಕೆ ನಿರಾಶೆಗಳನ್ನು ಸ್ವೀಕರಿಸುವುದನ್ನು ಕಲಿಸಿ. ಅದು ನಿಮ್ಮ ಪ್ರೀತಿ ಪಾತ್ರದಿಂದಲೂ ಸಹ ಆಗಿರಬಹುದು. ಒಮ್ಮೆ ಜೀವನದಲ್ಲಿ ಯೋಚನೆಯನ್ನು ಮಾಡಿ ನೋಡಿ. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವಂಥವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆದಿಲ್ಲ. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುವಂಥವರು ಮಾತನ್ನ ಆಡಿಯೇ ಆಡುತ್ತಾರೆ. ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಎಲ್ಲರೂ ಎಲ್ಲರಿಗೂ ಕೂಡ ಕೆಟ್ಟವರಾಗಿ ಇರುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಸಮಯ ಸಂದರ್ಭ ಎನ್ನುವುದು ಮನುಷ್ಯನನ್ನ ಒಳ್ಳೆಯವನಾಗಿ ಅಥವಾ ಕೆಟ್ಟವನನ್ನಾಗಿ ಬಿಂಬಿಸುವಂತೆ ಮಾಡುತ್ತದೆ. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಯಾವುದೇ ಕಾರಣಕ್ಕೂ ಸಂಬಂಧಗಳನ್ನು ಕಳೆದುಕೊಳ್ಳಬೇಡಿ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಪರಿಭಾವಿಸುತ್ತಾ ಏನೇ ನಡೆದರೂ ಕೂಡ ಎಲ್ಲವನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಮುಂದುವರಿಯುವುದನ್ನು ಕಲಿಯಬೇಕು. ನಿನ್ನ ಜೀವನದ ನಿರ್ಧಾರಗಳು ನಿನ್ನ ಕೈಯಲ್ಲಿಯೇ ಇರಲಿ, ಬೇರೆಯವರ ಕೈಗೆ ಕೊಡಬೇಡ. ನಿನ್ನ ಜೀವನವೇ ಹಾಳಾಗುತ್ತದೆ. ನೀವು ಅನಗತ್ಯವಾಗಿ ಚಿಂತಿಸುತ್ತಿದ್ದೀರಿ. ಯಾರಿಗಾಗಿಯೂ ಏಕೆ ಹೆದರುತ್ತಿದ್ದೀರಿ? ಯಾರು ನಿಮ್ಮನ್ನ ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮ ಎನ್ನುವುದು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಸ್ವಯಂ ವಿನಾಶ ಮತ್ತು ನರಕಕ್ಕೆ 3 ದಾರಿಗಳು ಇವೆ. ಅದುವೇ ಕಾಮ, ಕೋಪ ಮತ್ತು ದುರಾಸೆ. ಮನಸ್ಸಿಟ್ಟು ಕಲಿತಿರುವಂತಹ ಅಕ್ಷರ ಆಗಿರಬಹುದು, ಮೈ ಬಗ್ಗಿಸಿ ದುಡಿದು ತಿನ್ನುವಂತಹ ಅನ್ನವೇ ಆಗಿರಬಹುದು, ಕಷ್ಟಪಟ್ಟು ಗಳಿಸಿರುವಂತಹ ಸಂಪಾದನೆಗಳೇ ಆಗಿರಬಹುದು. ಮನುಷ್ಯ ದೈವಭಕ್ತಿ ಯಾರನ್ನು ಯಾವತ್ತೂ ಕೂಡ ಕೈ ಬಿಡುವುದಿಲ್ಲ. ಹಾಗಾಗಿ ದೇವರನ್ನ ನಂಬಿ ಜೀವನವನ್ನು ಮಾಡುವುದನ್ನು ಕಲಿಯಬೇಕು. ದೈವ ಭಕ್ತಿ ಎನ್ನುವುದು ತುಂಬಾನೇ ಮುಖ್ಯವಾದದ್ದು. ಜನ ಯಾವಾಗಲೂ ಕೂಡ ನೀನು ಸೋಲಬೇಕು ಎಂದು ಕಾಯುತ್ತಾ ಇರುತ್ತಾರೆ. ಆದರೆ ನೀನು ಸೋಲಿನಲ್ಲಿಯೂ ಕೂಡ ನಗುವುದನ್ನು ಕಲಿತು ಬಿಡು. ಆಗ ಅವರೇ ನಿನ್ನ ಕಣ್ಣೆದುರು ಸೋಲುತ್ತಾರೆ. ಪ್ರಯತ್ನವೇ ಪಡದೆ ದೇವರನ್ನ ದೂರುವ ಬದಲು ಯಾವ ನಿರೀಕ್ಷೆಗಳನ್ನು ಕೂಡ ಇಟ್ಟಿರದೆ ದೇವರನ್ನ ನಂಬಿ ನಿನ್ನ ಪ್ರಯತ್ನ ನೀನು ಮಾಡು. ಆ ದೇವರು ನೀನು ಕೇಳದೆಯೇ ಎಲ್ಲವನ್ನ ಕರುಣಿಸುತ್ತಾನೆ. ದೇವರು ನಿನಗೆ ಕಷ್ಟಗಳನ್ನು ಕೊಡುವುದು ನಿನಗೆ ನೋವು ಕೊಡುವುದಕ್ಕೆ ಅಲ್ಲ. ಎಷ್ಟು ಜನ ನಿನ್ನ ಜೊತೆಗೆ ನ್ಯಾಯವಾಗಿ ಇದ್ದಾರೆ, ಎಷ್ಟು ಜನ ನಿನ್ನ ಜೊತೆಗೆ ನಟಿಸುತ್ತಾಗಿದ್ದಾರೆ ಎಂದು ನಿನಗೆ ತಿಳಿಯಲಿ ಎನ್ನುವ ಸಲುವಾಗಿ. ಮೋಸದ ಒಂದು ಉದ್ದೇಶ ಧರ್ಮವಾಗಿ ಇದ್ದರೆ ಮೋಸವೂ ಸಹ ಧರ್ಮವೇ. ಶ್ರೀಕೃಷ್ಣ ಪರಮಾತ್ಮನ ಒಳ್ಳೆಯ ಮನಸ್ಸುಗಳಿಗೆ ಖಂಡಿತವಾಗಿಯೂ ಕೂಡ ಯಾವತ್ತಿಗೂ ಒಳ್ಳೆಯದನ್ನೇ ಬಯಸುತ್ತಾನೆ. ಶ್ರೀಕೃಷ್ಣ ಪರಮಾತ್ಮ ಎನ್ನಿರಿ, ನಿಮ್ಮ ಎಲ್ಲ ಸಂಕಷ್ಟಗಳು ತನ್ನಿಂದ ತಾನೇ ದೂರವಾಗುವುದು. ನಿನ್ನನ್ನು ಕಡೆಗಣಿಸಿ ಬಿಟ್ಟು ಹೋದವರೇ ನಿನ್ನ ಕಾಲನ್ನು ಹಿಡಿಯುತ್ತಾರೆ. ಕಷ್ಟಗಳನ್ನು ಸಹಿಸಿಕೋ, ಸಹನೆಯನ್ನು ತಂದುಕೋ. ಜೀವನದಲ್ಲಿ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ನೀನು ಅನುಭವಿಸಿರುವಂತಹ ಕಷ್ಟ, ನೋವಿನ ದಿನಗಳು, ನಿನ್ನ ಕಣ್ಣೀರು ಜೀವನ ಪಾಠವನ್ನು ಕಲಿಸುತ್ತದೆ. ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂಬ ನಂಬಿಕೆಯನ್ನಗಿಡು. ಮುಂದಿನದ್ದನ್ನು ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಬಿಟ್ಟು ಬಿಡು.
ದುಃಖದಲ್ಲಿ ಇದ್ದಾಗ ನೆನಪಿಡಬೇಕಾಗಿರುವಂತಹ ಈ 2 ಅಂಶಗಳನ್ನು ನೀನು ಜೀವನದಲ್ಲಿ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಮರೆಯುವುದಕ್ಕೆ ಹೋಗಬಾರದು. 1ನೇಯದು, ಇಂದು ನಿನಗೆ ಎಷ್ಟು ಕಷ್ಟಗಳು ಇದ್ದರೂ ಕೂಡ ನಾಳೆ ಖಂಡಿತವಾಗಿಯೂ ಕೂಡ ಸುಖ ಪಡುವಂತಹ ಸಮಯ, ಸಂತೋಷದ ಗಳಿಗೆ ಎನ್ನುವುದು ಬಂದೇ ಬರುತ್ತದೆ ಎನ್ನುವಂತಹ ಆತ್ಮವಿಶ್ವಾಸದೊಂದಿಗೆ ಜೀವನವನ್ನು ಕಳೆಯುವುದು. ಇನ್ನು 2ನೇಯದು, ನಿನ್ನ ದುಃಖದ ಕಣ್ಣೀರು ಮನುಷ್ಯರಿಗೆ ಅರ್ಥವಾಗದೇ ಇದ್ದರೂ ಕೂಡ ಭಗವಂತ ಶ್ರೀಕೃಷ್ಣ ಪರಮಾತ್ಮನಿಗೆ ಅರ್ಥವಾಗುತ್ತದೆ ಎನ್ನುವ ನಂಬಿಕೆಯಲ್ಲಿ ಜೀವನವನ್ನು ಕಳೆಯಬೇಕು. ಈ 2 ಅಂಶಗಳನ್ನು ನೀನು ನಿನ್ನ ಎಂತಹ ದುಃಖದಲ್ಲಿ ಇರುವಂತಹ ಸಂದರ್ಭಗಳು ಆಗಿದ್ದರೂ ಕೂಡ ಈ 2 ಅಂಶಗಳನ್ನು ನೀನು ಜೀವನದಲ್ಲಿ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಿನ್ನ ಶತ್ರುಗಳು ಮೆರೆಯುತ್ತಿದ್ದಾರೆ ಎಂದು ಚಿಂತಿಸಬೇಡ, ದುಃಖಕ್ಕೆ ಒಳಗಾಗಬೇಡ, ಅಳುವುದಕ್ಕೆ ಹೋಗಲೇಬೇಡ. ಅವರ ಪಾಪದ ಕೊಡ ಎಂಬುದು ತುಂಬಿದಾಗ ಬೀದಿಗೆ ಬಿದ್ದೇ ಬೀಳುತ್ತಾರೆ. ಮೆರೆದವರು ಮಣ್ಣಾಗಲೇಬೇಕು, ಉರಿದವರು ಸುಟ್ಟು ಬೂದಿಯಾಗಲೇಬೇಕು. ನಿನಗಾಗಿರುವಂತಹ ಅನ್ಯಾಯಕ್ಕೆಲ್ಲ ಬೆಲೆ ಎನ್ನುವುದು ಸಿಗಲೇಬೇಕು. ಸಮಯವನ್ನು ನಂಬು, ದೇವರು ಖಂಡಿತವಾಗಿಯೂ ಕೂಡ ಮಾಡುವುದೆಲ್ಲ ಒಳ್ಳೆಯದನ್ನೇ ಮಾಡುತ್ತಾನೆ ಎನ್ನುವಂತಹ ಆತ್ಮವಿಶ್ವಾಸವೊಂದು ನಿನ್ನಲ್ಲಿ ಇರಲಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಬೇಡದ ವಿಷಯಗಳನ್ನು ಕೇಳುವವರು ಅಷ್ಟೇ ಅಲ್ಲ, ಬೇಡದೇ ಇರುವಂತಹ ವಿಷಯಗಳನ್ನು ಹೇಳುವವರು ಕೂಡ ನಾಶವಾಗುತ್ತಾರೆ. ನೀವು ಚಿಂತೆಯನ್ನು ಮಾಡಬೇಡಿ, ಏಕೆ ಚಿಂತೆಯನ್ನು ಮಾಡುತ್ತಾ ಕೊರಗುತ್ತೀರಿ? ಆ ಚಿಂತೆ ಎನ್ನುವುದು ನಿಮ್ಮನ್ನು ಒಂದು ದಿನ ಚಿತೆಗೆ ಏರುವಂತೆ ಮಾಡಬಹುದು. ಹಾಗಾಗಿ ಜೀವನದಲ್ಲಿ ಚಿಂತನೆಯನ್ನು ಮಾಡುತ್ತಾ ನಿಮ್ಮ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಏಕೆ ಕಳೆಯುತ್ತಿದ್ದೀರಿ? ಚಿಂತೆ ಮಾಡಬೇಕು, ಅದು ನಿಮ್ಮ ಬೆಳವಣಿಗೆಯನ್ನು ಕುರಿತು ಇರಬೇಕೇ ಹೊರತು ಬೇರೆಯವರ ಬೆಳವಣಿಗೆಯನ್ನು ಕುರಿತು ಇರಬಾರದು. ಖಂಡಿತವಾಗಿಯೂ ಕೂಡ ನಿಮ್ಮ ಚಿಂತನೆ ಎನ್ನುವುದು ನಿಮ್ಮ ಜೀವನಕ್ಕೆ ಯೋಗ್ಯ ರೀತಿಯ ಗುಣಗಳನ್ನು ಬೆಳೆಸುವಂತೆ ಇರಬೇಕು. ಅದು ಒಂದಲ್ಲ ಒಂದು ರೀತಿಯ ಮಾರ್ಗಗಳನ್ನು ನಿಮ್ಮ ಜೀವನದಲ್ಲಿ ತಂದುಕೊಡುವಂತೆ ಇರಬೇಕು. ಆ ರೀತಿಯ ಚಿಂತನೆಗಳನ್ನು ಮಾತ್ರ ಜೀವನದಲ್ಲಿ ನೀವು ಮಾಡುವುದಕ್ಕೆ ಹೋಗಬೇಕು. ಯಾರಾದರೂ ನಿಮ್ಮನ್ನು ತುಳಿದು ನೆಲಸಮ ಮಾಡಬೇಕು ಎಂದು ಪ್ರಯತ್ನಿಸಿದಾಗ ಹೆದರದಿರಿ. ಭೂಮಿಯಲ್ಲಿ ಹೂತ ಬೀಜವೇ ಮುಂದೊಮ್ಮೆ ಹೆಮ್ಮರವಾಗಿ ಬೆಳೆಯುವುದು. ಆತ್ಮಸ್ಥೈರ್ಯ ಎನ್ನುವುದು ಗೊಬ್ಬರವಾಗಬೇಕು. ಆಗ ನಿಮ್ಮ ಬೆಳವಣಿಗೆಯನ್ನು ತಡೆಯಲು ಯಾವ ಕ್ರಿಮಿ ಕೀಟಗಳಿಂದಲೂ ಕೂಡ ಸಾಧ್ಯವೇ ಇಲ್ಲ. ಮೋಸ ಮಾಡಿ ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಎಂದು ಯೋಚನೆಗಳನ್ನು ಮಾಡುವಂಥವರು ಖಂಡಿತವಾಗಿಯೂ ಕೂಡ ಆ ಕ್ಷಣದಲ್ಲಿ ಮಾತ್ರ ನೆಮ್ಮದಿಯ ಜೀವನವನ್ನು ಕಳೆಯಬಹುದು. ಖಂಡಿತವಾಗಿಯೂ ಕೂಡ ಸಮಯ ಸಂದರ್ಭ ಎನ್ನುವುದು ಒದಗಿ ಬಂದಾಗ ಎಲ್ಲವೂ ಕೂಡ ನಾವು ಅಂದುಕೊಂಡಂತೆ ಇರುತ್ತದೆ ಎನ್ನುವುದಕ್ಕೆ ಯಾವುದೂ ಸಾಕ್ಷಿ ಇರುವುದಿಲ್ಲ. ದೇವರು ಅಂದುಕೊಂಡಂತೆ ಮಾತ್ರ ಜರುಗುವುದು. ಪ್ರತಿಯೊಬ್ಬರ ಕಣ್ಣೀರಿಗೂ ಕೂಡ ಬೆಲೆ ಎನ್ನುವುದು ಇದ್ದೇ ಇದೆ. ಅವರ ಕಣ್ಣೀರಿನ ಶಾಪ ಯಾರನ್ನೂ ಕೂಡ ಸುಮ್ಮನೆ ಬಿಡುವುದಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಜೀವನದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳಿಂದ ಬೇರೆಯವರ ಜೀವನ ಎನ್ನುವುದು ಹಾಳಾಗದೇ ಇರಲಿ. ನಮ್ಮ ಜೀವನದ ಬೆಳವಣಿಗೆ ಆಗಬೇಕು ನಿಜ, ಆದರೆ ಬೇರೆಯವರನ್ನು ತುಳಿದು ಬೆಳೆಯುವಂತಹ ಸ್ವಾರ್ಥತೆ ನಮ್ಮಲ್ಲಿ ಇರಲೇಬಾರದು. ಶ್ರೀಕೃಷ್ಣ ಪರಮಾತ್ಮನ ಸಂದೇಶಗಳನ್ನು ನೀವು ಕೇಳುವುದರಿಂದ ನಿಮ್ಮ ಇಡೀ ಜೀವನವೇ ಪಾವನವಾಗುವುದು. ಹಾಗಾಗಿ ಈ ಕೃಷ್ಣನ ಪರಮಾತ್ಮನಿಗೆ ಒಂದೇ ಒಂದು ಲೈಕನ್ನು ಕೊಡುವುದರ ಮೂಲಕ ನಿನ್ನ ಬೆಂಬಲವನ್ನು ಸೂಚಿಸಿ. ಕೃಷ್ಣ ಸಂದೇಶ ಜೀವನದಲ್ಲಿ ಅತ್ಯಮೂಲ್ಯವಾಗಿರುವಂತಹ ಮೌಲ್ಯಗಳನ್ನು ಕಲಿಸುತ್ತದೆ. ಜೀವನದಲ್ಲಿ ಸೋತು ಬೆಂದು ಹೋದ ಜೀವ ದೇವರ ಮುಂದೆ ನಿಂತು ಸುರಿಸಿರುವಂತಹ ಕಣ್ಣೀರು ಯಾವತ್ತಿಗೂ ಕೂಡ ವ್ಯರ್ಥ ಆಗುವುದೇ ಇಲ್ಲ. ಅವರ ಕಣ್ಣೀರಿಗೆ ಕಾರಣ ಆದವರು ಯಾವತ್ತಿಗೂ ಕೂಡ ಉದ್ಧಾರ ಆಗುವುದೇ ಇಲ್ಲ. ಚಿಂತನೆಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಜೀವನದಲ್ಲಿ ತಾಳ್ಮೆಯಿಂದ ಇರುವುದನ್ನು ಕಲಿತುಕೊಳ್ಳಿ. ಬೆಟ್ಟ ಯಾವತ್ತಿಗೂ ಕೂಡ ನಮ್ಮ ಮುಂದೆ ಬಾಗುವುದಿಲ್ಲ, ಆದರೆ ನಾವು ಕಷ್ಟಪಟ್ಟು ಏರಿದರೆ ಅದು ನಮ್ಮ ಪಾದದ ಕೆಳಗೆ ಇರುತ್ತದೆ ಎನ್ನುವುದನ್ನು ಮರೆಯಲೇಬಾರದು. ಸಹನೆಯ ಕಿವಿಯಿಂದ ಕೇಳಿಸಿಕೊಳ್ಳಿ, ಕರುಣೆಯ ಕಣ್ಣಿನಿಂದ ನೋಡಿ, ಪ್ರೀತಿಯ ಭಾಷೆಯಲ್ಲಿ ಮಾತನಾಡಿ. ಆಗ ಯಾವ ಸಂಬಂಧವೂ ಕೂಡ ದೂರವಾಗುವುದಕ್ಕೆ ಸಾಧ್ಯವೇ ಇಲ್ಲ. ಖುಷಿಯ ಸಂದರ್ಭಗಳಲ್ಲಿ ಕೈ ಕುಲುಕುವುದರಿಂದ ಸಂಬಂಧಗಳು ಅರಳುವುದಿಲ್ಲ. ಕಷ್ಟದ ಕಾಲದಲ್ಲಿ ಕೈ ಹಿಡಿದಾಗ ಮಾತ್ರ ಆ ಸಂಬಂಧಗಳು ಗಟ್ಟಿ ಆಗುವುದಕ್ಕೆ ಸಾಧ್ಯವಾಗುವುದು. ಭೂಮಿಗೆ ಭಾರ ಆದರೂ ಕೂಡ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದೂ ಕೂಡ ಭಾರ ಆಗಬಾರದು. ನಮ್ಮ ಜೀವನಕ್ಕೆ ಬೆಲೆಯೇ ಮುಖ್ಯವಾದದ್ದು. ಸಹನೆ ಇದ್ದರೇನೆ ಸಮಯವೂ ಕೂಡ ಸಹಕರಿಸುತ್ತದೆ. ಸಹನೆ ಕಳೆದುಕೊಂಡರೆ ಸಮಯವೇ ಸಮಸ್ಯೆಗಳನ್ನು ರವಾನಿಸುತ್ತದೆ.
ಕನ್ನಡಿ ಚೂರಾದರೂ ಕೂಡ ತನ್ನ ಪ್ರತಿಬಿಂಬಿಸುವಂತಹ ಶಕ್ತಿಯನ್ನು ಕಳೆದುಕೊಳ್ಳುವುದಿಲ್ಲ. ಎಷ್ಟೇ ಕಷ್ಟದಲ್ಲಿ ಇದ್ದರೂ ಕೂಡ ನಮ್ಮತನವನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಲೇಬಾರದು. ನಮ್ಮತನವನ್ನು ಕಳೆದುಕೊಂಡು ಜೀವನ ನಿರ್ವಹಿಸುವುದು ಕೂಡ ಅದು ಎಂದಿಗೂ ಕೂಡ ಒಳ್ಳೆಯದಲ್ಲ. ಜೀವನದಲ್ಲಿ ಯಾವತ್ತಿಗೂ ಕೂಡ ಶಾಶ್ವತ ಅಲ್ಲ. ಪ್ರಸ್ತುತವೂ ಕೂಡ ನೀವು ಸಿರಿವಂತಿಕೆಯಿಂದ ಬಾಳುತ್ತಿದ್ದರೆ ಭವಿಷ್ಯವು ಹೀಗೆ ಇರುತ್ತದೆ ಎಂದು ಊಹಿಸುವುದಕ್ಕೆ ಸಾಧ್ಯವೇ ಇಲ್ಲ. ಅಂತೆಯೇ ಜೀವನದಲ್ಲಿ ಕಷ್ಟವಿದ್ದರೆ ಭವಿಷ್ಯದಲ್ಲಿ ಇದೇ ಕಷ್ಟ ಮುಂದುವರಿಯುತ್ತದೆ ಎಂದು ಹೇಳುವುದಕ್ಕೆ ಆಗದು. ಹೀಗಾಗಿ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸುವಂತಹ ಭಾವ ಮೂಡಬೇಕು. ಇರುವುದರಲ್ಲಿಯೇ ಮನುಷ್ಯ ತೃಪ್ತಿಯನ್ನ ಕಾಣಬೇಕು. ಆಗ ಇಲ್ಲದೆ ಇರುವಂತಹ ವಿಚಾರಗಳ ಕಡೆಗೆ ಗಮನ ಹರಿಸುವುದು ಖಂಡಿತ ಕಡಿಮೆ ಆಗುವುದು. ಜೀವನದಲ್ಲಿ 2 ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಒಂದು, ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬಾರದು. ಎರಡನೆಯದು, ಯಾರನ್ನೂ ಕೂಡ ಅತಿಯಾಗಿ ನಂಬುವುದಕ್ಕೆ ಹೋಗಲೇಬಾರದು. ಯಾವಾಗ ಮಾತಿನ ಮಹತ್ವ ಕಡಿಮೆ ಆಗುತ್ತಾ ಹೋಗುತ್ತದೆಯೋ ಆಗ ಮೌನ ಎನ್ನುವುದು ವಹಿಸುವುದು ಉತ್ತಮವಾದದ್ದು. ಮೌನಕ್ಕಿಂತ ನೇರವಾಗಿರುವಂತಹ ಉತ್ತರ ಮತ್ಯಾವುದು ಕೂಡ ಇರುವುದಕ್ಕೆ ಅಸಾಧ್ಯ. ಆಸೆ ನಮ್ಮದಾದರೂ ಕೂಡ ಆಯಸ್ಸು ದೇವರದ್ದು. ಕೊಟ್ಟಾಗ ಸ್ವೀಕರಿಸಬೇಕು, ಕಿತ್ತುಕೊಂಡಾಗ ಯಾರಿಗೂ ಕೂಡ ಹೇಳದೆಯೇ ಹೊರಟು ಹೋಗಬೇಕು. ದುರಾಸೆಗೆ ನೊಂದವರನ್ನ ನೋಯಿಸಲು ಕೆಲವು ಕ್ಷಣ ಸಾಕು, ಆದರೆ ಅವರ ಕಣ್ಣೀರಿನ ಶಾಪದಿಂದಲೇ ತಪ್ಪಿಸಿಕೊಳ್ಳಲು ಜನ್ಮಗಳೇ ಸಾಲದು. ಎಚ್ಚರಿಕೆ ಮಾಡಿ ಕರ್ಮಗಳನ್ನು ಮಾಡಿ, ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಎಲ್ಲರ ಚಿಂತೆಯಲ್ಲಿ ಇರು, ಎಲ್ಲರಂತೆ ನಗು ನಗುತ್ತಾ ಇರು. ಅಷ್ಟು ಬಿಟ್ಟರೆ ಎಲ್ಲರೂ ನಮ್ಮವರೇ ಎಂದು ಹೆಮ್ಮೆಯನ್ನ ಪಡಬೇಡ. ನಟನೆಯಿಂದ ಕೂಡಿರುವಂತಹ ಮನುಷ್ಯನ ಪ್ರೇಮ ವಿಷಕ್ಕಿಂತ ಅಪಾಯಕಾರಿ ಎನ್ನುವುದನ್ನು ಮರೆಯಲೇಬೇಡ. ಸತ್ಯದ ದಾರಿಯಲ್ಲಿ ಹೋಗು. ನೀನು ನಡೆಯುವಾಗ ಪಾತಾಳಕ್ಕೆ ಬಿದ್ದು ನಿನ್ನನ್ನು ಮೇಲೆ ಎತ್ತುವುದಕ್ಕೆ ನಾನು ಖಂಡಿತವಾಗಿಯೂ ಕೂಡ ಬಂದೇ ಬರುತ್ತೇನೆ. ಅದೃಷ್ಟದಿಂದ ಬಂದಿದ್ದು ಅಹಂಕಾರವನ್ನು ಕೊಡುತ್ತದೆ. ಬುದ್ಧಿ ಉಪಯೋಗಿಸಿ ಸಂಪಾದಿಸಿದ್ದು ಸಂತೋಷವನ್ನು ಕೊಡುತ್ತದೆ. ಕಷ್ಟಪಟ್ಟು ಸಂಪಾದಿಸಿದ್ದು ಸಂತೃಪ್ತಿಯನ್ನು ಕೊಡುತ್ತದೆ. ಕಷ್ಟಪಟ್ಟು ಜೀವನದಲ್ಲಿ ಏಳಿಗೆಯನ್ನು ಹೊಂದಬೇಕು. ಆಗ ಖಂಡಿತವಾಗಿಯೂ ಕೂಡ ಅದು ಶಾಶ್ವತವಾಗಿ ನಿನ್ನ ಜೀವನದ ಉದ್ದಕ್ಕೂ ನೆಲೆ ನಿಲ್ಲುತ್ತದೆ. ನೀವು ನಿಮ್ಮ ಜೀವನದಲ್ಲಿ ಯಶಸ್ವಿ ಆಗಬೇಕು ಅಂದರೆ ನೀವು ಜ್ಞಾನ ಮತ್ತು ಶಿಸ್ತನ್ನು ಬೆಳೆಸಿಕೊಳ್ಳಬೇಕು. ಜ್ಞಾನ ಮತ್ತು ಶಿಸ್ತುಗಳು ನಿಮ್ಮನ್ನು ಅನವಶ್ಯಕ ಸಮಸ್ಯೆಗಳಿಂದ ದೂರವೇ ಇಡುತ್ತದೆ. ಬದಲಾವಣೆ ಆಗಬೇಕು ಅಂದರೆ ಮೊದಲು ನಿನ್ನಲ್ಲಿ ಬದಲಾವಣೆ ಆಗುವುದನ್ನು ಕಲಿತುಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ಕಾಣುವುದೆಲ್ಲ ಬದಲಾದಂತೆಯೇ ಕಾಣುವುದು. ನೋಡುವಂತಹ ನೋಟ ಸರಿಯಾಗಿ ಇದ್ದರೆ ಕಾಣುವಂತಹ ಸೃಷ್ಟಿಯೂ ಕೂಡ ಖಂಡಿತವಾಗಿಯೂ ಸರಿಯಾಗಿಯೇ ಇರುತ್ತದೆ. ಸಂತೋಷ ಎನ್ನುವುದು ನಮ್ಮದೇ ಮನಸ್ಥಿತಿ ಆಗಿದೆ. ಅದು ಹೊರಗಿನ ಪ್ರಪಂಚದೊಂದಿಗೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ಬೇರೆಯವರ ಮನಸ್ಸನ್ನು ನೋಯಿಸುವುದು ಸುಲಭ, ಮರವನ್ನು ಕತ್ತರಿಸುವ ಹಾಗೆ. ಆದರೆ ಅದೇ ಮನಸ್ಸನ್ನು ಖುಷಿಪಡಿಸುವುದು ತುಂಬಾನೇ ಕಷ್ಟ. ಮರವನ್ನು ಬೆಳೆಸುವಷ್ಟು ಕಷ್ಟ. ವೇದಗಳನ್ನು ಓದಿದವರು ದೊಡ್ಡವರಾಗುವುದಿಲ್ಲ. ಜನರ ವೇದನೆಗಳನ್ನು ಅರಿತವರು ಮಾತ್ರ ದೊಡ್ಡವರು ಅನಿಸಿಕೊಳ್ಳುತ್ತಾರೆ. ನಿಮ್ಮ ಕೈಯಲ್ಲಿ ಆದರೆ ಇತರರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿಮಗೂ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ನೀವೇನಾದರೂ ಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡುವುದರ ಮೂಲಕ ನಿಮ್ಮ ಅಭೂತಪೂರ್ವವಾಗಿರುವಂತಹ ಭಕ್ತಿಯನ್ನು ವ್ಯಕ್ತಪಡಿಸಿ ಎಂದು ಕೇಳಿಕೊಳ್ಳುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.